ಲಕ್ಷ ಮತಗಳು ಏಕಾಏಕಿ ಮೊನ್ನೆ ನಡೆದ ಈ ಲೋಕಸಭಾ ಚುನಾವಣೆ ನಂತರದಲ್ಲೇ ಹೆಚ್ಚು ಹೆಂಗದು ಒಂದು ದೊಡ್ಡ ಪ್ರಶ್ನೆ ಅದ. ಮತ್ತು ಒಂದು ಬೂತಿಗೆ 1200 ಇದ್ದಿದ್ದು 1500 ಹೆಂಗೆ ಮಾಡಿದ್ರು ಇವರು ಒಂದು ಪ್ರಶ್ನೆಗಳದ. ಇದಕ್ಕೆ ಉತ್ತರ ಕೊಡುವಲ್ಲಿ ನಮ್ಮ ಈ ಎಲೆಕ್ಷನ್ ಕಮಿಷನರ್ ಇದ್ದಂಥವ್ರು ನಮ್ಮ ರಾಜೀವ್ ಕುಮಾರ್ ಅವರು ಭಾಳ ಒತ್ತಡದಲ್ಲಿ ಬಿದ್ದಿದ್ದಾರೆ. ಏನು ಉತ್ತರ ಕೊಟ್ಟರು ಏನಾಗ್ಬೋದು ಅಂತೇಳಿ. ಹೀಗಾಗಿ ಇವೆಲ್ಲ ನೆಲೆಯಲ್ಲಿ ಮೋದಿಯವರಿಗೆ ಮತ್ತು ನಮ್ಮ ಶಾರ್ ಅವರಿಗೆ ಸತತ ಟೆನ್ಷನ್. ಬಿ ಜೆ ಪಿ ಒಳಗೆ ಟೆನ್ಷನ್, RSS ಟೆನ್ಷನ್, NDAದ 2 ಮಿತ್ರ ಪಕ್ಷಗಳು ನಾಯ್ಡು ಮತ್ತು ನಮ್ಮ ಬಿಹಾರ ನಿತೀಶ್ ಕುಮಾರ್ ಇವರಿಂದ ಟೆನ್ಷನ್. ನಾಯ್ಡು ಅವರಿಗೆ ಅವ್ರು ಬೇಡಿದಂತಹ ಒಂದು ಬಜೆಟನ್ನು ಕೊಡೋದಿದ್ರೆ ಅವ್ರ ಟೆನ್ಷನ್. ಈ ಟೆನ್ಷನ್ ಹೀಗಾಗಿ ಇವತ್ತು ಮೊದಲಿನ ಸುಖ ಇವತ್ತು ಪ್ರಧಾನಿ ಪದದಲ್ಲೇ ಅದು ಪದವಿಯಲ್ಲೇ ಇಲ್ಲ ಅಂತೇಳಿ ಮೋಸ್ಟ್ಲಿ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಮೋದಿಯವರು ಅನಿಸ್ತಾ ಇರ್ಬೋದು. ಹೀಗಾಗಿ ಅವ್ರು ಏನು ಮಾಡಬೇಕಪ್ಪ ಈಗ ಅನ್ನುವಂಥ ಸಂಕಟದಲ್ಲಿದ್ದಾರೆ. ಆದರೂ ಅವ್ರ ಮುಖ್ಯ ಗುರಿ ಹೇಗಾದರೂ ಮಾಡಿ ಬಿಹಾರನ್ನು ತಮ್ಮ ಕಬ್ಜಾಗೆ ತೊಗೊಳ್ಳೋ ಜೊತೆಗೆ ಎಷ್ಟು ಸಾಧ್ಯದನೋ ಅಷ್ಟು ನಿತೀಶ್ ಕುಮಾರನ್ನು ತಮ್ಮ ತೆಕ್ಕಿಗೆ ತೊಗೊಂಡು ಹೋಗಬೇಕು ಅನ್ನುವಂಥದ್ದು. ಯಾಕಂದರೆ ಅವ್ರು ಹೋದರೂ ಒಂದು JDU ಹೊಡಿಬೇಕು. ಅಲ್ಲಿ ಲಲ್ಲನ್ ಸಿಂಗ್ ಇದ್ದಾರೆ, ಅವ್ರನ್ನ ಸೇಮ್ ಮಾಡ್ದಂದು ಏನೋ ಸುದ್ದಿಗಳು ಕೇಳಿ ಬರ್ತಾಯಿದ್ದವು. ಲಲ್ಲನ್ ಸಿಂಗ್ ಅವರು ಒಂದು ಕಾಲದ ಕಟ್ಟಾಭಿಮಾನಿ ನಿತೀಶರು. ಇವತ್ತು ಅವರು ಒಳಗಿಂದೊಳಗೆ BJP ಜೊತೆ ಕೂಡಿಸ್ಕೊಂಡಾರ ಮತ್ತು ಮಂತ್ರಿನೂ ಆಗಿದ್ದಾರೆ. ಹೀಗಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದು ಸಮೀಪದಲ್ಲಿ ಅಂತಲೂ ಮಾತು ಕೇಳಿ ಬರ್ತಾಯಿದ್ದವು. ಹೀಗಾಗಿ ನಿತೀಶ್ ಕುಮಾರ್ ಅವ್ರಿಗೂ ಸಹಿತ ಒಂದು ರೀತಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಏನು ಮಾಡಬೇಕಪ್ಪ ಇದು ಅಂತೇಳಿ ಅಳ್ಳಂಗೆ ಶುರು ಆಗ್ಯದ. ಈ ಒಟ್ಟಾರೆಯಾಗಿ ಇಡೀ NDA ಇವತ್ತು ಕಾದ ತೆವೆ ಮೇಲೆ ಕುಳಿತಂಥ ಪರಿಸ್ಥಿತಿ. ಯಾವ ಬೆಳೆದದು ಏನಾಗ್ತದೆ ಅಂತೇಳಿ ಹಂಗಂತೇಳಿ ಅವ್ರೇನು ಭಾಳ ನಿರಾಶೆಗೊಂಡಾರಂತೂ ಅಲ್ಲ. ಬಟ್ ಸರ್ಕಾರ ಇತ್ತಪ್ಪ ಅಂದ್ರೆ, ಅಧಿಕಾರ ಇತ್ತಪ್ಪ ಅಂದ್ರೆ ಬೇಕಾದ್ರೆ ಸಾಧಿಸಬಲ್ಲಿವಿ ಅನ್ನುವಂಥ ಮನೋಸ್ಥಿತಿ BJP ಆಗಿದೆ. ಯಾಕಂದ್ರೆ ಈಗ ಏನೋ ತಪ್ಪು ಮಾಡಲಿ ಯಾವುದೋ ಮಾಡಲಿ ನಮ್ಮ ಜನ ಆರಿಸಿದಾರ್ರಿ ಅಂತನ್ನುವಂಥದ್ದು. ನಿಧಾನಕ್ಕೆ ಜನರ ಅಭಿಪ್ರಾಯ ಶ್ರೇಷ್ಠ ಸಂಸದೀಯ ವ್ಯವಸ್ಥೆಯಲ್ಲ, ಅದು ಸಂವಿಧಾನಲ್ಲ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಆ ಕಾರಣಕ್ಕಾಗಿನ ನಾವು ಸಂವಿಧಾನ ಬದ್ಧ ಮಾಡಬಲ್ಲಿವು ಅನ್ನುವಂಥ ಒಂದು ಹಮ್ಮಿತ್ತು ಒಂದು ಕಾಲಕ್ಕೆ. ಅದನ್ನು ಸೂಕ್ಷ್ಮ ಅಂದೂ ನೋಡಿದ್ರು ಅವರು. ಆದ ಚುನಾವಣೆಯಲ್ಲೇ 400 ಪಾರ್ ಅಂತೆ. ಅದು ಜನ ಜಾಣ್ಮೆಯಿಂದ ಅವ್ರನ್ನ 241 ಕೂಡಿಸಿ ನೀವು ಇನ್ನೊಬ್ಬರು ಹೇಗೆ ಮೇಲೆ ಹೋಗ್ಬೇಕಪ್ಪ ಅನ್ನೋ ಮಾಡಿಟ್ರು. ಹೀಗಾಗಿ ಏನೇ